ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಮೂವಿ ನೋಡೋಣ ಅಂತ ಹೊರಗಡೆ ಹೋಗ್ತಾ ಇದ್ದೆ ವಿತ್ ಮೈ ಹಸ್ಬೆಂಡ್. ಸೊ ಗೆಸ್ ಮಾಡಿ ಯಾವ ಮೂವಿಗೆ ಹೋಗ್ತಿರಬಹುದು ಅಂತ. ಆಲ್ರೆಡಿ ಮೂವಿಗೆ ಲೇಟಾಗಿ ಹೋಗಿತ್ತು, ಸೊ ಸ್ಟಾರ್ಟಿಂಗಿಂದ ಮೂವಿ ನೋಡೋಕ್ಕಾಗಲ್ವೇನೋ ಅಂತ ಅಂದ್ಕೊಂಡಿದ್ದೆ. ಬಟ್ ಇವರು ಆನ್ ಟೈಮ್ ಮೂವಿಗೆ ಕರ್ಕೊಂಡು ಹೋದ್ರು. 2 ವೀಲರ್ ಮಾತ್ರ ಸಖತ್ತಾಗಿ ಓಡಿಸ್ತಾರೆ, ಸಂದಿಗಿಂದಿಲೆಲ್ಲ ನುಗ್ಸಿ ಕರ್ಕೊಂಡು ಹೋಗ್ತಾರೆ. ಆದರೆ ಕಾರ್ ಮಾತ್ರ ಸ್ವಲ್ಪ ನಿಧಾನಕ್ಕೆ ಓಡಿಸ್ತಾರೆ. ಇವ್ರು ಬರೀ ನನಗೆ ವೀಕೆಂಡ್ಸಲ್ಲಿ ಅಷ್ಟೇ ಕೈಗೆ ಸಿಗೋದು. ವೀಕ್ ಡೇಸಲ್ಲಂತೂ ಕೇಳೋದೇ ಬೇಡ, ಬಿಕಾಸ್ ಆಫೀಸ್, ವರ್ಕ್, ಪ್ರೆಷರ್. ಸಮ್ಟೈಮ್ಸ್ ನನಗೆ ವೀಕೆಂಡಲ್ಲಿ ಮೇಕಪ್ ಆರ್ಡರ್ಸ್ಗಳು ಸಿಕ್ಬಿಡ್ತಿತ್ತು. ಆವಾಗ ವೀಕ್ ಡೇಸಲ್ಲಿ ಅವ್ರು ಬ್ಯುಸಿ, ವೀಕೆಂಡಲ್ಲಿ ನಾನು ಬ್ಯುಸಿ, ಈ ಥರ ಆಗಿಬಿಡ್ತಿತ್ತು. ಸೊ ಮತ್ತು ಸೋ ಮೆನಿ ಡೇಸ್ ಆದಮೇಲೆ ಇಬ್ಬರು ಒಂದು ಒಳ್ಳೆ ವೀಕೆಂಡ್ನ ಸ್ಪೆಂಡ್ ಮಾಡಿದ್ವಿ ಅಂತ ಹೇಳ್ಬೋದು. ಅಲ್ಲ, ಯಾವಾಗಲೂ ಗಾಡಿನ ಪಾರ್ಕ್ ಮಾಡೋದಕ್ಕೆ ಅಂದರೆ ಪಾರ್ಕಿಂಗ್ ಏರಿಯಾದಲ್ಲಿ ಯಾಕೆ ಮನಿನ ಪೇ ಮಾಡಬೇಕು? ಸೊ ನಮ್ಮದು ಮೂವಿ ಸ್ಕ್ರೀನ್ 1ಅಲ್ಲಿತ್ತು. ಸೊ ಒಳಗಡೆ ಹೋದ್ವಿ. ನಿಮ್ಗೆ ಇವಾಗ ಐಡಿಯಾ ಬಂದಿರುತ್ತೆ ಯಾವ ಮೂವಿ ಅಂತ. ಎಂಟರ್ ಆದಮೇಲೆ ನಮ್ಮ ಸೀಟ್ ಯಾವುದು ಅಂತ ಸರ್ಚ್ ಮಾಡಿ ನೋಡಿ ಕೂತ್ಕೊಂಡ್ವಿ. ಆ್ಯಂಡ್ ಐ ಸ್ಟಾರ್ಟೆಡ್ ಎಂಜಾಯಿಂಗ್ ದ ಮೂವಿ, ಬಿಕಾಸ್ ನನಗಂತೂ ಹಾರರ್ ಮೂವೀಸ್ ಅಂತಂದರೆ ಸಖತ್ ಇಷ್ಟ ಆಗುತ್ತೆ. ಆ್ಯಂಡ್ ಇಂಟರ್ವಲಲ್ಲಿ ಆ್ಯಸ್ ಯೂಶುವಲ್ ಸಮ್ ಪಾಪ್ಕಾರ್ನ್ಸ್. ಅಟ್ಲೀಸ್ಟ್ ಒಂದು 5 ಮಿನಿಟ್ಸ್ ಆದರೂ ಬೇಕು. ಮತ್ತೆ ವಾಪಸ್ ನಮ್ಮ ಸೀಟಿಗೆ ಬಂದಮೇಲೆ ನನಗೆ ಕೋಕ್ ಬೇಕು ಅಂತ ಅನಿಸ್ತಾಯಿತ್ತು. ಸೊ ಇವರು ಮತ್ತೆ ಪಾಪ ಹೋದ್ರು ಕೋಕ್ ತೊಗೊಂಬರೋದಕ್ಕೆ. ನಾನು ಅಲ್ಲಿವರೆಗೂ ಒಬ್ಬಳೇ ಪಾಪ್ಕಾರ್ನ್ ಎಂಜಾಯ್ ಮಾಡ್ತಾಯಿದ್ದೆ. ವಿತ್ ಕೋಕ್ ಆ್ಯಂಡ್ ಪಾಪ್ಕಾರ್ನ್ ಇಬ್ಬರೂ ಮೂವಿನ ಎಂಜಾಯ್ ಮಾಡ್ತಾ ಇದ್ವಿ. ಆ್ಯಂಡ್ ಯಾರ್ಯಾರಿಗೆ ಹಾರರ್ ಆ್ಯಂಡ್ ಕಾಮಿಡಿ ಇಷ್ಟ ಆಗುತ್ತೆ ಅವ್ರು ನೋಡ್ಬೋದು. ಇಟ್ಸ್ ಕಾಮಿಕ್ ಆ್ಯಂಡ್ ಹಾರರ್ ಬೇಸ್ಡ್ ಮೂವಿ. ನನಗಂತೂ ಮೂವಿ ಅಂತೂ ತುಂಬ ಇಷ್ಟ ಆಯಿತು, ಯಾಕಂದರೆ ನನಗಂತೂ ದೆವ್ವದ ಮೂವಿಗಳು ಅಂತಂದರೆ ತುಂಬ ಇಷ್ಟ ಆಗುತ್ತೆ. ಐ ಆಮ್ ಅ ಬಿಗ್ ಹಾರರ್ ಲವರ್. ಮೂವಿ ಮುಗಿಸ್ಕೊಂಡು ಬೇಸ್ಮೆಂಟ್ ಕಡೆ ಹೋಗ್ತಾ ಇದ್ವಿ, ಗಾಡಿ ಇಟ್ಕೊಂಡು ಮನೆ ಕಡೆ ಹೋಗೋಣ ಅಂತ. ಸೊ ಮನೆಗೆ ಹೋಗೋ ದಾರಿಯಲ್ಲಿ ಮತ್ತೆ ಬೇರೆ ಮಾಲ್ ಸಿಕ್ತು. ಸೊ ಅಲ್ಲಿ ಏನೂ ತಿಂದಿರಲಿಲ್ಲ, ಅದಕ್ಕೆ ಇಲ್ಲಿ ಏನಾದ್ರು ತಿನ್ನೋಣ ಅಂತ ಒಳಗಡೆ ಹೋದ್ವಿ. ನೆಕ್ಸ್ಟ್ ಆ್ಯಸ್ ಯೂಶುವಲ್ ಬೇಸ್ಮೆಂಟ್ಗೆ ಹೋಗಿ ಗಾಡಿನ ಪಾರ್ಕ್ ಮಾಡಿ ನೆಕ್ಸ್ಟ್ ಮಾಲ್ ಒಳಗಡೆ ಹೋದ್ವಿ. ನೆಕ್ಸ್ಟ್ ಹಾಗೆ ಮ್ಯಾಕ್ಸಿಗೆ ಹೋದ್ವಿ. ಸೊ ಮ್ಯಾಕ್ಸಲ್ಲಿ ಇವ್ರು ನನಗೆ ಇಲ್ಲೊಂದು ವೈಟ್ ಕಲರ್ ಪುಲೋವರ್ ಕಾಣಿಸ್ತಿದೆ ಅಲ್ಲ, ಇದನ್ನು ಸೆಲೆಕ್ಟ್ ಮಾಡಿದ್ರು. ಆ್ಯಂಡ್ ಇಟ್ ವಾಸ್ ಲುಕಿಂಗ್ ವೆರಿ ನೈಸ್ ಆನ್ ಮಿ ಆ್ಯಕ್ಚುಲಿ. ಬಟ್ ಆದರೆ ನಾನು ಗ್ರೀನ್ ಕಲರ್ ಜಾಕೆಟ್ನ ತೊಗೊಂಡೆ, ಇದನ್ನು ಬೇಡ ಅಂತ ಹೇಳಿ. ಪರ್ಫ್ಯೂಮ್ಸ್ಗಳಂತೂ ತುಂಬ ಇವೆ ಮನೇಲಿ. ಎಲ್ಲಿಗೆ ಹೋದರೂ ಅಷ್ಟೇ, ಜುಡಿಯೋಗೆ ಎಲ್ಲಾದರೂ ಹೋದರೂ ಅಷ್ಟೇ ಪರ್ಫ್ಯೂಮ್ಸ್ಗಳು, ಲಿಪ್ಸ್ಟಿಕ್ಗಳೆಲ್ಲ ಜಾಸ್ತಿ ಎತ್ತಾಕೊಂಡು ಬಂದ್ಬಿಡ್ತೀನಿ. ಸೊ ಅದಕ್ಕೆ ಇಲ್ಲಿ ಇವ್ರು ವಾರ್ನ್ ಮಾಡಿದ್ರು, ಪರ್ಫ್ಯೂಮ್ಸು ಲಿಪ್ಸ್ಟಿಕ್ಸು ಎಲ್ಲ ಏನು ಮುಟ್ಟಂಗಿಲ್ಲ ಅಂತ. ಬಟ್ ಆದರೂ ಸುಮ್ಮನೆ ಮನ್ಸು ತಡೆಯಲ್ಲ ಅಲ್ಲ ನಂದು, ಅದಕ್ಕೆ ಅಂತ ಪರ್ಫ್ಯೂಮ್ ಕಲೆಕ್ಷನ್ ನೋಡ್ತಾ ಇದ್ದೆ ನಿಂತ್ಕೊಂಡು. ಹಾಗೆ ಬ್ಯಾಗ್ಸ್ ಕಲೆಕ್ಷನ್ ನೋಡ್ತಾ ಇದ್ದೆ. ನನಗೆ ಯಾವ ಬ್ಯಾಗು ಇಷ್ಟ ಆಗಿಲ್ಲ. ಇಲ್ಲಿ ಇವರಿಗೆ ಸ್ಲಿಪ್ಪರ್ಸ್ನ ಸೆಲೆಕ್ಟ್ ಮಾಡೋಕ್ಕೆ ಹೇಳಿದ್ದೆ. ಸೊ ಇವರಂತೂ ಬರೀ ಶೂಸ್ಗಳನ್ನೇ ನೋಡ್ತಿರ್ತಾರೆ. ಸೊ ನನಗಂತೂ ಶೂಸ್ ಅಂದ್ರೇ ಆಗಲ್ಲ. ಐ ಲೈಕ್ ಹೀಲ್ಸ್ ವೆರಿ ಮಚ್. ಸೊ ಇವರಂತೂ ತುಂಬ ರಿಸರ್ಚ್ ಮಾಡಿ ಯಾವ್ದು ಚೆನ್ನಾಗಿದೆ ಅಂತ ನೋಡ್ತಾಯಿದ್ರು. ಈಸ್ ಎ ರಿಸರ್ಚ್ ಮ್ಯಾನ್. ಆಮೇಲೆ ನನಗೆ ಈ ಮಾಲ್ ಒಂಥರ ಇಷ್ಟ ಆಯಿತು, ಯಾಕಂತಂದರೆ ಇಲ್ಲಿ ಒಂಥರ ಚಿಕ್ಕ ಚಿಕ್ಕ ಗಿಡಗಳನ್ನ ಬೆಳೆಸಿದ್ರು. ನನಗಂತೂ ಒಂದು ಸೆಕೆಂಡಲ್ಲಿ ನಮ್ಮ ತೋಟನೇ ನೆನಪಾಗೋಯ್ತು. ನಾನು ಎಷ್ಟೊಂದು ಮಾಲಿಗೆ ಹೋಗಿದ್ದೀನಿ, ಆದರೆ ಯಾವ ಮಾಲಲ್ಲೂ ಈ ಥರ ಚಿಕ್ಕ ಚಿಕ್ಕ ಗಿಡಗಳನ್ನ ಬೆಳೆಸಿರೋದನ್ನು ನೋಡಿಲ್ಲ. ಆ್ಯಂಡ್ ಇಲ್ಲಿ ಮಾತ್ರ ತುಂಬ ಕ್ಯೂಟಾಗಿ ಗಿಡಗಳು ಚೆನ್ನಾಗಿ ಕಾಣಿಸ್ತಿತ್ತು. ಸೊ ನನಗೆ ಅದಕ್ಕೆ ಈ ಮಾಲ್ ಇಷ್ಟ ಆಯಿತು. ಹಾಗೆ ಇಲ್ಲೊಂಥರ ಬುಕ್ ಸ್ಟಾಲ್ ಇತ್ತು. ಲೈಕ್ ಇಟ್ ವಾಸ್ ವೆರಿ ಅಮೇಝಿಂಗ್ ಆ್ಯಕ್ಚುಲಿ, ಯಾಕಂದರೆ ಅದ್ರ ಡೆಕೋರ್ ನನಗೆ ತುಂಬ ಇಷ್ಟ ಆಯಿತು, ತುಂಬ ಕ್ಯೂಟಾಗಿತ್ತು ಅದಕ್ಕೆ. ಇಷ್ಟೇ ಇವತ್ತಿನ ಸಿಂಪಲ್ ಆ್ಯಂಡ್ ರ್ಯಾಂಡಮ್ ವ್ಲಾಗ್. ನಿಮಗೆ ಈ ಒಂದು ವ್ಲಾಗ್ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ನಿಮಗೆ ಈ ಒಂದು ವಿಡಿಯೋ ಇಷ್ಟ ಆಗಿದರೆ ದಯವಿಟ್ಟು ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್.
ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಪ್ಲೀಸ್ ಕೀಪ್ ಸಪೋರ್ಟಿಂಗ್ ಮೀ ಆ್ಯಂಡ್ ಒನ್ಸ್ ಅಗೇನ್ ಥ್ಯಾಂಕ್ ಯು ಫಾರ್ ವಾಚಿಂಗ್. ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಬಾಯ್.